ಚೆನ್ನಾಗೇ ಇರ್ತಾರೆ. ಸೊ ಮೊದಲ ಕಾಲದಾಗ ಮೆಟ್ಲು ಹತ್ಬೇಡ ಇವೆಲ್ಲ ಹೇಳೋರು, ಇವತ್ತೇನೂ ಇಲ್ಲ. ಸೊ ಹಂಗಾಗಿ ದಯವಿಟ್ಟು ಹೃದಯದ ಬಗ್ಗೆ ನಿಮ್ಮ ಗಮನವಿರಲಿ. ಚೆನ್ನಾಗಿ ನೀರು ಕುಡೀರಿ, ಸೊಪ್ಪು ತರಕಾರಿ ಜಾಸ್ತಿ ತಿನ್ನಿ, ಪ್ರೋಟೀನ್ಸ್ ತೊಗೊಳ್ಳಿ ಇನ್ ದ ಫಾರ್ಮ್ ಆಫ್ ಎಗ್. ಇಲ್ಲೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ಯಾಕಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಕೋಳಿ ಮೊಟ್ಟೆಯ ಬಗ್ಗೆ. ಯಾಕಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಆಸಿಸ್ ಪ್ರೇಮ್ಜಿ ಆರ್ಗನೈಸೇಷನ್ನು ಒಂದು ದಿನಕ್ಕೆ 71 ಲಕ್ಷ ಬೇಯಿಸಿದ ಮೊಟ್ಟೆನ ಸರ್ಕಾರಿ ಮಕ್ಕಳಿಗೆ ಕೊಡ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ಮಕ್ಕಳು ಈ ತಂದೆ ತಾಯಿಗಳ ತಪ್ಪು ತಿಳುವಳಿಕೆಯಿಂದ ಕೋಳಿ ಮೊಟ್ಟೆನೇ ತಿನ್ನಲ್ಲ, ಯಾಕಂದರೆ ಆ ಭಂಡಾರ ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಲಾಟ್ ಆಫ್ ಸ್ಟಡಿ ಮಾಡಿದ್ದೀನಿ. ನಾನು ಒಬ್ಬರು ವೆಟರ್ನರಿ ಡಾಕ್ಟರ್ ಫ್ರಮ್ ಶಿವಮೊಗ್ಗ. ಕೋಳಿ ಮೊಟ್ಟೆಯ ಭಂಡಾರದೊಳಗೆ LDL ಕೊಲೆಸ್ಟ್ರಾಲ್ಗಿಂತಲೂ HDL, ಅದು ನಮ್ಮ ಭಾಷೆ, ಗುಡ್ ಕೊಲೆಸ್ಟ್ರಾಲ್ ಈಸ್ ಮೋರ್ ದೆನ್ ಬ್ಯಾಡ್ ಕೊಲೆಸ್ಟ್ರಾಲ್. ಆದ್ದರಿಂದ ನೀವು ಹಳದಿ ತಿಂದಿದ್ರೆ ನೀವು ಮೊಟ್ಟೆ ತಿನ್ನಲೇಬೇಕು, ಹೋಗಬೇಡಿ. ತಿಂದರೆ ಓಲ್ ಮೊಟ್ಟೆ ತಿನ್ನಿ. ಅದರಲ್ಲಿ ತುಂಬ ಜೀವನಾಂಶಗಳು ಇರ್ತವೆ, ನಿಮಗೆ ವಿಟಮಿನ್ಸು, ಪ್ರೋಟೀನ್ಸು, ಮಿನರಲ್ಸು ಎಲ್ಲ ಇರ್ತವೆ. ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಮಕ್ಕಳ ಹೊಟ್ಟೆ, ನಿಮ್ಮ ಹೊಟ್ಟೆನೂ ತುಂಬೋದು. ಐ ಥಿಂಕ್ ಹಾರ್ಟಿನ